ಸೊ ಇದು 4ನೇ ವರ್ಷದ ಕಾರ್ಯಕ್ರಮ. ಡ್ಯಾನ್ಸ್ ಇದೆ, ನನ್ನ ಪರ್ಫಾರ್ಮೆನ್ಸ್ ಇದೆ. ಓಕೆ ಓಕೆ. ನನ್ನ ಕೋಲಾಟದ ಗ್ರೂಪು ಸೊಸೆ ಅತ್ತೇನು ರೆಡಿ ಮಾಡ್ತಾ ಇದ್ದಾರೆ. ಫ್ಯಾಷನ್ ಶೋಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನು ಅಶ್ವಿನಿ. ಇಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾಳಪ್ಪ ಅನಿಸಿರ್ಬೋದು. ಎಸ್, ಡ್ಯಾನ್ಸ್ ಇದೆ, ನನ್ನ ಪರ್ಫಾಮೆನ್ಸ್ ಇದೆ, ಅದಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ನಮ್ಮ ಹೆಬ್ಬಾರ್ ಮಹಿಳಾ ಘಟಕದ ವತಿಯಿಂದ ಪ್ರತಿ ವರ್ಷ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಸೊ ನಾವೇ ಹೆಣ್ಮಕ್ಳೆಲ್ಲ ಒಟ್ಟಾಗಿ ಮಾಡೋಂಥದ್ದು. ಸೊ ಇದು 4ನೇ ವರ್ಷದ ಕಾರ್ಯಕ್ರಮ. ಯಾವ ರೀತಿ ಆಗುತ್ತೆ, ಹೇಗಾಗುತ್ತೆ ಅಂತ ತೋರಿಸೋಣ ಅಂತ ಅನ್ನಿಸ್ತು. ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಕಳ್ಸೋಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ಕಳ್ಸದಲ್ಲಿ ಪ್ರೋಗ್ರಾಮು 2 ಗಂಟೆಗೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 2:20 ದಾಟ್ತು. ಒಂದು 20 ಮಿನಿಟ್ಸ್ ಲೇಟ್ ಆಯ್ತೇನೋ ಅಷ್ಟೇ. ಬಟ್ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಬಿಕಾಸ್ ಎಲ್ಲ ಹೆಣ್ಮಕ್ಳು ಒಟ್ಟಾಗಿ ಬೇಕಾಗುತ್ತೆ ಅಲ್ವಾ. ಸ್ವಲ್ಪ ಮುಕ್ಕಾಲು ಗಂಟೆ ಅಂತೂ ಟೈಮ್ ವೇಸ್ಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಬೇಗ ಹೇಳಿದ್ರೆ ಒಳ್ಳೇದಲ್ಲ ಅಂತ ಬೇಗ ಹೇಳಿದರು. ಮೋರೋವರ್ ಪ್ರೋಗ್ರಾಮ್ ಸ್ಯಾಟರ್ಡೆ ಆಗಿದ್ದರಿಂದ ನನ್ನ ಮಗ ಮಧ್ಯಾಹ್ನ ಸ್ಕೂಲಿಂದ ಬರೋದೇ 1:30 ಆಗಿರುತ್ತೆ. ಸೊ ಅವ್ನು ಬಂದಾದಮೇಲೆ ಕೈಕಾಲು ಮುಖ ತೊಳೆದು ಊಟ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 2:30 ಆಗ್ಬಿಡ್ತು. ಥ್ಯಾಂಕ್ ಯು. ಸಣ್ಣದಾಗಿ ಸ್ನ್ಯಾಕ್ಸ್ ಇದೆ. ಬಂದ ತಕ್ಷಣ ಏನಿದೆ ಹೇಳಿ? ನಿಪ್ಪಟ್ಟು. ಓಕೆ ಓಕೆ, ತಗೋ ಬುಷು. ಬಿಸ್ಕೆಟ್ಸ್ ಇದೇನೆ ಕಾಫಿನಾ? ಜನನೇ ಇಲ್ಲ ಆಯಿತಾ, ಬರ್ತಾರೇನಾ ಅಂತ ಎಲ್ಲ ಪರ್ಫಾರ್ಮ್ ಮಾಡೋರೇ ಇದ್ದಾರೆ. ಆ್ಯಕ್ಚುಲಿ ಪ್ರತಿ ವರ್ಷ ನಡೆಯುವಂತಹ ನಮ್ಮ ಹೆಬ್ಬಾರ್ ಮಹಿಳಾ ಘಟಕದ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ಇದೆ. ಸೊ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರೋದ್ರಿಂದ ಬರೀ ಹಾಡು, ಮ್ಯೂಸಿಕ್ಕು, ಡ್ಯಾನ್ಸು ಆಗಿದ್ದರಿಂದ ಆ್ಯಂಡ್ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಯಾವುದನ್ನು ಕೂಡ ತೋರಿಸೋದಕ್ಕಾಗೋದಿಲ್ಲ. ಸೊ ಕಂಪ್ಲೀಟ್ ವಾಯ್ಸ್ ಓವರಲ್ಲೇ ಈ ವಿಡಿಯೋನ ನೋಡಬೇಕಾಗುತ್ತೆ ನೀವು. 3ನೇ ವರ್ಷ ಶ್ರೀಮತಿ ಮೇನಕಾ ಪ್ರಸನ್ನ ಅವರು ಸಂಪೂರ್ಣ ಕಾರ್ಯಕ್ರಮದ ಖರ್ಚು ವೆಚ್ಚದ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ನಡೆಸಿರುತ್ತಾರೆ. ಈ ವರ್ಷ ಕಾರ್ಯಕ್ರಮದ ಖರ್ಚು ವೆಚ್ಚದ ಜೊತೆಗೆ ಪೂರ್ತಿ ಜವಾಬ್ದಾರಿಯಿಂದ ಶ್ರೀಮತಿ ಗಾಯತ್ರಿ ರತ್ನಾಕರ ಮಕ್ಕಿಮನೆಯವರು ವಹಿಸಿಕೊಂಡಿದ್ದು ತಮ್ಮೆಲ್ಲರ ಸಹಕಾರವನ್ನು ವಹಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಪ್ರೋಗ್ರಾಮ್ ಏನೋ ಸ್ಟಾರ್ಟ್ ಆಯಿತು. ಆ್ಯಂಡ್ ಪ್ರೋಗ್ರಾಮ್ನ ಸ್ಟಾರ್ಟಿಂಗಲ್ಲಿ ನಮ್ಮ ಹೆಬ್ಬಾರ್ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳು ಹಾಗೆ ಈ ಕಾರ್ಯಕ್ರಮದ ಈ ವರ್ಷ ಪ್ರಾಯೋಜಕತ್ವ ತಗೊಂಡಿದ್ದಾರಲ್ಲ ಅವರು ಒಟ್ಟು 3 ಜನ ಸೇರಿ ದೀಪವನ್ನು ಹಚ್ಚಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಇನ್ನೊಂದು ಪ್ರೋಗ್ರಾಮ್ ಅಂದರೆ ಈ ಥರದ್ದೆಲ್ಲ ಫಾರ್ಮಾಲಿಟೀಸ್ ಇದ್ರೇನೆ ಚಂದ ಅಲ್ವಾ. ಎಸ್, ನೀವೀಗ ನೋಡ್ತಿರೋ ಹಾಗೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ. ನಮ್ಮ ಮಹಿಳಾ ಘಟಕದಲ್ಲಿ ಅತ್ಯಂತ ಹಿರಿಯ ಮಹಿಳೆ ಅನ್ಸ್ಕೊಂಡಿರೋರು ಅವರಿಂದಲೇ ಪ್ರೇಯರ್ ಮಾಡಿಸಲಾಯಿತು. ಸೊ ಇದರಿಂದನೇ ಗೊತ್ತಾಗುತ್ತಲ್ಲ ನಮ್ಮ ಕಾರ್ಯಕ್ರಮ ಎಷ್ಟು ವಿಭಿನ್ನವಾಗಿ ನಡೆದಿದೆ ಅಂತ. ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಒಬ್ರದ್ದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಗ್ರೂಪಿನ ಕೋಲಾಟ ಸ್ಟಾರ್ಟ್ ಆಯಿತು. ಪ್ರತಿ ವರ್ಷ ನಮ್ಮ ಒಂದು ಗ್ರೂಪಿಂದ ಒಂದು ಡ್ಯಾನ್ಸ್ ಇದ್ದೇ ಇರುತ್ತೆ. ಎಸ್ಪೆಷಲಿ ನಾವು ಕೋಲಾಟನೇ ಮಾಡಿದ್ವಿ. ಬಟ್ ಲಾಸ್ಟ್ ಇಯರ್ ಮಾತ್ರ ಮಿಸ್ ಆಯಿತು. ತುಳು ಸಾಂಗಿಗೆ ಮಾಡಿದ್ವಿ ಅಷ್ಟೇ. ಆ್ಯಕ್ಚುಲಿ ಹಿಂದಿನ 2 ವರ್ಷದಿಂದ ಅನ್ಕೊಳ್ತಾ ಇದ್ದೆ ಒಂದು ವ್ಲಾಗ್ ಮಾಡಬೇಕು ನಮ್ಮ ಹೆಬ್ಬಾರ್ ಮಹಿಳಾ ಘಟಕದ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಲವಲವಿಕೆ ಬಗ್ಗೆ. ಬಟ್ ಆಗ್ತಾನೆ ಇರಲಿಲ್ಲ ಏನೋ ಒಂದು ಕಾರಣದಿಂದ. ಬಟ್ ಈ ವರ್ಷನಾದರೂ ಈ ಒಂದು ಬ್ಯೂಟಿಫುಲ್ ಇವೆಂಟ್ ಬಗ್ಗೆ ಒಂದು ವ್ಲಾಗ್ ಮಾಡಲೇಬೇಕು ಅಂತ ಹಠ ತೊಡ್ಕೊಂಡು ಮಾಡಿದ್ದು. ಬಿಕಾಸ್ ಅಷ್ಟು ಈಸಿ ಅಲ್ಲ. ನಂದು ಈ ಪರ್ಫಾರ್ಮೆನ್ಸ್ ಆದಮೇಲೆ ಇನ್ನೊಂದು ಸೋಲೋ ಪರ್ಫಾರ್ಮೆನ್ಸ್ ಇತ್ತು. ಸೊ ನಾ ರೆಡಿ ಆಗಬೇಕು ಆ್ಯಂಡ್ ಇನ್ನೂ ಉಳಿದವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡಬೇಕು ಅಂತ ಆಸೆ ಆಗ್ತಿರುತ್ತೆ. ವ್ಲಾಗ್ ಅಂತ ಆದಮೇಲೆ ಬರೀ ಅದ್ರ ಕಡೆನೇ ಗಮನ ಆಗಿಬಿಡುತ್ತೆ. ಮೊಬೈಲು ಮೈಕು ಹಿಡ್ಕೊಂಡೇ ತಿರುಗ್ತಿರ್ಬೇಕು. ಸೊ ಕಷ್ಟ ಆಗುತ್ತೆ. ಆದರೂ ಕೂಡ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಸಾಧ್ಯವಾದಷ್ಟು ಮಾಡೋಣ ಅಂತ ಒಂದಷ್ಟು ಫುಟೇಜಸ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಕೋಲಾಟದ ಗ್ರೂಪು ಇಲ್ಲಿ ನೋಡಿ, ಹೆಸರು ಹೇಳಿ. ಕ್ಷಮಕ್ಕ, ಕಲಾ, ಓಕೆ, ಹಾಯ್ ಸವಿತಾ, ಎಸ್, ನಾನು ಗೀತಾ, ಎಸ್, ಗೀತಕ್ಕ, ಮೇನಕ, ನನ್ನ ಕೋಲಾಟದ ಗ್ರೂಪ್. ಪ್ರತಿ ಸರಿ 4ನೇ ವರ್ಷ ಅಲ್ಲ ನಮ್ಮದು ಗ್ರೂಪು. ಎಸ್.
ಈ ಸರಿ ಪ್ರೋಗ್ರಾಮಲ್ಲಿ ಒಬ್ರಿಗಿಂತ ಒಬ್ರದ್ದು ಡಿಫ್ರೆಂಟ್ ಆಗಿತ್ತು ಪರ್ಫಾರ್ಮೆನ್ಸಸ್ಸು. ಆ್ಯಂಡ್ ಈಗ ನೀವು ನೋಡ್ತಿರ್ಬೋದು ಈ ಒಂದು ಪರ್ಫಾರ್ಮೆನ್ಸ್ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಅವ್ರ ಎನರ್ಜಿ ಜೋಶ್ ನೋಡಿ ಒಂದ್ಸರಿ ಶಾಕ್ ಆಯಿತು. ಬಿಕಾಸ್ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ 50+ ಏಜ್ನವರೇ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಒಂದು 7 to 10 minutes ಇತ್ತೇನೋ ಈ ಪರ್ಫಾರ್ಮೆನ್ಸ್. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಎನರ್ಜಿ ಡ್ರಾಪ್ ಆದರೂ ಕೂಡ ಅಲ್ಲಿ ಬಿಟ್ಕೊಡದೆ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡಿ ಈ ಒಂದು ಪರ್ಫಾರ್ಮೆನ್ಸ್ನ ಬ್ಯೂಟಿಫುಲ್ ಆಗಿ ಎಂಡ್ ಮಾಡಿದ್ರು. ನೀವೇ ನೋಡಿದ್ರಲ್ಲ, ಒಬ್ರಿಗಿಂತ ಒಬ್ರದ್ದು ಪರ್ಫಾರ್ಮೆನ್ಸ್ ವಿಭಿನ್ನವಾಗಿತ್ತು. ಆ್ಯಂಡ್ ಅದ್ರ ಮಧ್ಯ ಸಣ್ಣ ಸಣ್ಣ ಮಕ್ಕಳು ಬಂದಿರ್ತಾರಲ್ವ ಪ್ರೋಗ್ರಾಮಿಗೆ ನೋಡೋದಕ್ಕೋಸ್ಕರ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಪ್ರತಿ ವರ್ಷ ಕೂಡ ಒಂದು ಗೇಮ್ಸ್ ಇಟ್ಟಿರ್ತೀವಿ. ಆ್ಯಂಡ್ ಇದರಲ್ಲಿ ಬುಷು ನನ್ನ ಮಗ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊಸೆ ಅತ್ತೇನು ರೆಡಿ ಮಾಡ್ತಾ ಇದ್ದಾರೆ. ಯಾವುದಕ್ಕಿದು ಫ್ಯಾಷನ್ ಶೋಗಾ? ಓಕೆ ಓಕೆ. ಸೊಸೆ ಶ್ರೀಮತಿ ರಮ್ಯಾ. ಹೌದು ಕಣೆ, ನನ್ನ ಸೊಸೆ ಮುದ್ದು ಸೊಸೆ ನಾನು ಒಳ್ಳೆದಾಯ್ತು. ನಾನು ಮಾಡ್ತೀನಿ ಕೂರ್ದು ಎಲ್ಲ ರೆಡಿ ಮಾಡಿದ್ದೆ ಒಳ್ಳೆ ಕಣೆ. ಸೊ ನೈಸ್. ನಾನು ಅಷ್ಟೇ ಇಷ್ಟೇ ಇವಳು ಮಾವ ಎಲ್ಲ ರೆಡಿ ಮಾಡಿ ವಿನೋದ ಅಂತ 3 ಜನ ತೊಂದೆ. ಎಸ್, ನಮ್ಮ ಹಳ್ಳಿ ಸೈಡ್ ಅಥವಾ ನಮ್ಮ ಸೈಡು ಆಲ್ಮೋಸ್ಟ್ 70% ಮನೆ ಜಾಯಿಂಟ್ ಫ್ಯಾಮಿಲಿನೇ. ಆ್ಯಂಡ್ ಒಂದು 30% ಮಾತ್ರ ಕೆಲಸ ಅಂತ ಮಗ ಸೊಸೆ ಬೆಂಗಳೂರು ಅಥವಾ ಬೇರೆ ಊರಲ್ಲಿರುವಂಥದ್ದು. ಆ್ಯಂಡ್ ಇಲ್ಲಿ ನೋಡಿ ಪ್ರೋಗ್ರಾಮ್ ಅಂತ ಬಂದಾಗ ಸೊಸೆ ಅತ್ತೆನ ರೆಡಿ ಮಾಡೋದು, ಅತ್ತೆ ಸೊಸೆಗೆ ಸಪೋರ್ಟ್ ಮಾಡೋದು, ಇದೆಲ್ಲ ನೋಡೋಷ್ಟೊತ್ತಿಗೆ ಎಷ್ಟು ಕ್ಯೂಟ್ ಅನ್ಸುತ್ತಲ್ವಾ. ಆ್ಯಂಡ್ ಈಗ ನೋಡ್ತಿರೋದು ಮತ್ತೊಂದು ಅತ್ತೆ ಸೊಸೆ ಜೋಡಿ. ಆ್ಯಂಡ್ ಇದ್ರ ಮಧ್ಯೆ ನಮ್ಮ ಅತ್ತೆ ಬಗ್ಗೆ ಹೇಳೋದಾದರೆ ಅವರಿಗೆ ಸ್ವಲ್ಪ ನಾಚಿಕೆ ಸ್ವಭಾವದವರು. ಹಾಗಾಗಿ ಇಂಥ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಬಟ್ ನನಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಸಣ್ಣ ಪುಟ್ಟ ಹೆಲ್ಪ್ ಕೂಡ ಮಾಡ್ತಾರೆ ನಾನು ರೆಡಿ ಆಗಬೇಕಾದ್ರೆ. ಇಲ್ಲೆಲ್ಲ ಮಕ್ಕಳ ಗ್ರೂಪು ಬಸ್ ಇಲ್ಲ. ಗ್ರೂಪ್ ಡ್ಯಾನ್ಸ್ ಆದಮೇಲೆ ನಂದು ಸೋಲೋ ಪರ್ಫಾರ್ಮೆನ್ಸ್ ಇತ್ತು ಅಂತ ಕೂಡ ಹೇಳಿದೆ ಆವಾಗಲೇ. ಅದರಂತೆ ನಾನು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬಂದೆ. ನಾನು ಈ ಸೋಲೋ ಪರ್ಫಾರ್ಮೆನ್ಸ್ಗೆ ಕಾನ್ಹಾ ಸೋಜಾ ಜರ ಹಾಗೆ ತಾಲಸೆ ತಾಲು ಮಿಲ್ಲ ವೆಸ್ಟರ್ನಲ್ಲಿದೆ ಈ 2 ಸಾಂಗ್ನ ಚೂಸ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಕ್ಲಾಸಿಕಲ್ ಮಾಡೋಣ ಅಂತ ಅನಿಸುತ್ತೆ, ಬಟ್ ದೇವ್ರ ಹಾಡಿಗೆ ಮಾಡೋಷ್ಟು ನಾನು ಇನ್ನೂ ಇಂಪ್ರೂವ್ ಆಗಿಲ್ಲ ಭರತನಾಟ್ಯದಲ್ಲಿ. ಹಾಗಾಗಿ ಹಿಂದಿ ಸಾಂಗ್ಸನ್ನ ಸೆಲೆಕ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ಸೆಮಿ ಕ್ಲಾಸಿಕಲ್ ಆಗಿ ಬರುತ್ತೆ, ನನಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಮೋರೋವರ್ ನನಗೆ ಅದರದ್ದು ಆಪರ್ಚುನಿಟಿ ಸಿಗುತ್ತೆ ದೇವ್ರ ಹಾಡುಗಳಿಗೆ ಭರತನಾಟ್ಯ ಮಾಡೋಂಥದ್ದು. ಬಟ್ ಈ ಥರ ಬೇರೆ ಸಾಂಗ್ಸಿಗೆ ಕ್ಲಾಸಿಕಲ್ ಮಿಕ್ಸ್ ಮಾಡಿ ಮಾಡೋಂಥದ್ದು ಅವಕಾಶ ಕೆಲವೊಂದು ಸ್ಟೇಜಲ್ಲಿ ಮಾತ್ರ ಸಾಧ್ಯ. ಸೊ ಈ ಥರ ಸ್ಟೇಜ್ ಸಿಕ್ಕಿದಾಗ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಆಗಲೇ ಹೇಳ್ದಂಗೆ ವ್ಲಾಗ್ ಅಂದರೆ ಮೊಬೈಲ್ ಹತ್ರದಲ್ಲೇ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡ್ತಾ ಇರಬೇಕಾಗುತ್ತೆ. ಬಟ್ ನೆಕ್ಸ್ಟ್ ನಂದು ಪರ್ಫಾರ್ಮೆನ್ಸ್ ಇದ್ದಿದ್ದರಿಂದ ನಾ ರೆಡಿ ಆಗಲ್ಲ ಅಥವಾ ಇದನ್ನೆಲ್ಲ ಕವರ್ ಮಾಡ್ತಾ ಕೂರ್ಲಾ ಅಂತ ಆಗ್ಬಿಡ್ತು. ಬಟ್ ಈ ಒಂದು ದೊಡ್ಡ ಚಾಲೆಂಜನ್ನು ನನಗೆ ಈಸಿ ಮಾಡಿಕೊಟ್ಟಿದ್ದು ಆದ್ಯ, ಈಗ ತೋರಿಸ್ತಿದ್ದೀನಲ್ಲ. ಆ್ಯಂಡ್ ಇವಳು ಒಂದು ದೊಡ್ಡ ಹೆಲ್ಪ್ ಮಾಡಿಕೊಟ್ಲು ನನಗೆ. ಆಲ್ಮೋಸ್ಟ್ ನನ್ನ ಮಗಳಿರ್ತಿದ್ಲು ಬಲ್ಗೈ ಥರ. ಸೊ ಏನೇ ಆದರೂ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ. ಬಟ್ ಅವಳು ಇಲ್ಲದೆ ಇದ್ದಿದ್ದರಿಂದ ಆ ಜಾಗನ ಇವಳು ತುಂಬಿದ್ಲು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆದ್ಯ. ಸಾಗ್ಲಿಂದ ಹೇಳ್ದಂಗೆ ನನ್ನ ಸೋಲೋ ಪರ್ಫಾರ್ಮೆನ್ಸ್ ಬಂದೇ ಬಿಡ್ತು. ಆ್ಯಕ್ಚುಲಿ ಈ ವರ್ಷ ಮಾಡೋದೇ ಇಲ್ಲ ಅಂತ ಬಿಟ್ಟಿದ್ದು ಒಂದು 5 ದಿವಸ ಇದೇನಷ್ಟೊತ್ತಿಗೆ ಕಲ್ತಿದ್ದು ಡ್ಯಾನ್ಸ್ ಇದು. ರೀಸನ್ ಇಷ್ಟೇ, ನಾನು ಪ್ರತಿ ವರ್ಷ ಕೂಡ ಈ ಲವ್ಲವಿಕೆ ಪ್ರೋಗ್ರಾಮಲ್ಲಿ ನಾನು ನನ್ನ ಮಗಳ ಜೊತೆನೇ ಸ್ಟೇಜ್ ಶೇರ್ ಮಾಡಿದ್ದು. ಸೊ ಒಬ್ಬಳೇ ಮಾಡೇ ಇಲ್ಲ. ಹಾಗಾಗಿ ಈ ಸರಿ ಇಂಟ್ರೆಸ್ಟೇ ಇರಲಿಲ್ಲ. ಆ್ಯಂಡ್ ಮಗಳು ಬೇರೆ ಕಾಲೇಜ್ ಅಂತ ಬ್ಯುಸಿ ಇದ್ದಿಲ್ಲಲ್ಲ. ಸೊ ಅವಳನ್ನ ಹೆಂಗೂ ಕರೆಯೋಕ್ಕಾಗೋದಿಲ್ಲಲ್ಲ, ಇನ್ನೇನು ಮಾಡೋದು ಅಂತ ಬಿಟ್ಟಿದೆ. ಬಟ್ ಒಂದಿಬ್ಬರು ಫೋರ್ಸ್ ಮಾಡಿದ್ರು ಸೋಲೋನಾರು ಮಾಡು ಅಂತ. ನನ್ನ ಮಗಳು ಫೋನಲ್ಲಿ ಒತ್ತಾಯ ಮಾಡ್ತಾ ಇದ್ಲು ಪ್ರತಿ ಸರಿ, ಅಮ್ಮ ಈ ಥರ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡ, ಸೋಲೋನಾರು ಮಾಡು ಅಂತ. ಆ್ಯಂಡ್ ಫೈನಲಿ ಒಪ್ಕೊಂಡು ಒಂದು ವಾರದೊಳಗೆ ಕಲಿತು ಮಾಡಿದಂತಹ ಡ್ಯಾನ್ಸ್ ಇತ್ತು. ಸೊ 1-2 ವಾರದಿಂದ ಗ್ರೂಪ್ ಡ್ಯಾನ್ಸು ಹಾಗೆ ನನ್ನ ಈ ಸೋಲೋ ಪರ್ಫಾರ್ಮೆನ್ಸಿಗೆ ಆಲ್ಮೋಸ್ಟ್ ಪ್ರಾಕ್ಟೀಸಿಗೋಸ್ಕರ ಬ್ಯುಸಿ ಇದ್ದೆ. ಹಾಗಾಗಿ ನಾನು ಯಾವುದೇ ವ್ಲಾಗ್ಸ್ ಕೂಡ ಮಾಡಿಲ್ಲ. ಒಂದು ರೀಸೆಂಟಾಗಿ ಒಂದು ಕಾಮೆಂಟ್ ನೋಡಿದೆ ಸವಿತಾ ಭಟ್ಟನ್ ಅವ್ರದ್ದು. ಸೊ ಯಾವುದು ವೀಡಿಯೋಸ್ ಬರ್ತಿಲ್ಲಲ್ಲ ಅಂತ ಕೇಳಿದ್ರು. ರೀಸನ್ ಇಷ್ಟೇ. ಆ್ಯಂಡ್ ಆಲ್ಸೋ ನನಗೆ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಕೂಡ ಸಿಕ್ಕಿರಲಿಲ್ಲ, ಹಾಗಾಗಿ ನಾನು ಮಾಡಿರಲಿಲ್ಲ ಅಷ್ಟೇ. ಬಟ್ ಶಾರ್ಟ್ಸ್ ಹಾಕ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಅದ್ರ ಮೇಲೂ ಕೂಡ ಇರಲಿ, ನನ್ನ ಚಾನೆಲ್ ಮೇಲೆ ಕೂಡ ಹೀಗೆ ಇರಲಿ ಅಂತ ಕೇಳ್ತೀನಿ. ಫ್ಯಾಷನ್ ಶೋಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಗ್ಲಿಂದ ಹೇಳ್ದಂಗೆ ನಮ್ಮ ಹೆಬ್ಬಾರ ಮಹಿಳಾ ಘಟಕದ ಲವಲವಿಕೆ ಪ್ರೋಗ್ರಾಮಿಗೆ ಇದು 4ನೇ ವರ್ಷದ ಸಂಭ್ರಮ. ಆ್ಯಂಡ್ ಇದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೀಸಲಾಗಿ ಇಟ್ಟಿರುವಂಥದ್ದು. ಸೊ 3 ವರ್ಷ ಕೂಡ ಫ್ಯಾಷನ್ ಶೋ ಅನ್ನೋ ಕಾನ್ಸೆಪ್ಟ್ ಮಾಡಿರಲಿಲ್ಲ, ಇದು ಹೊಸದಾಗಿ ಮಾಡಿದ್ದು. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಪ್ರಿಪ್ರೇಷನ್ ಕೂಡ ಇರಲಿಲ್ಲ. ಏನೊಂದು 2 ದಿವಸ ಕಲ್ತಿದ್ದಾರೇನೋ ಅಷ್ಟೇ ಎಲ್ಲರೂ. ಆ್ಯಂಡ್ ನಿಮಗೆ ಅನ್ಸ್ಬೋದು ಇದಕ್ಕೆ ಪ್ರಾಕ್ಟೀಸ್ ಏನು ಬೇಕು, ಬರೀ ನಡ್ಕೊಂಡು ಬರೋದು ಅಷ್ಟೇ ಅಲ್ಲ ಅಂತ. ಬಟ್ ಇಟ್ಸ್ ಆ್ಯಕ್ಚುಲಿ ರಾಂಗ್. ನಾವು ನಡ್ಕೊಂಡು ಬಂದಮೇಲೆ ಗೊತ್ತಾಗೋದು ಇದಕ್ಕೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಅಂತ. ಬಿಕಾಸ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಸೇರಿದ್ದು, ನನಗೆ ಹೋಗೋ ಇಂಟ್ರೆಸ್ಟೇ ಇರಲಿಲ್ಲ. ಬಟ್
ಬಟ್ ಅಲ್ಲಿರೋರು ಆ್ಯಂಡ್ ಆಲ್ಸೋ ಪರ್ಫಾರ್ಮ್ ಮಾಡೋರು ಕೂಡ ಹೇಳಿದ್ರು ಬನ್ನಿ ಬನ್ನಿ ನೀವು ನೋಡೋಕ್ಕೆ ಮಾಡೆಲ್ ಥರ ಕಾಣಿಸ್ತಿದ್ದೀರಾ, ಡ್ರೆಸ್ ಸರಿ ಇದೆ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ಸೇರಿದಂಗೆ ಸೇರಿದ್ದು ಅದು ಒಂದು ರೀತಿ ಮಜಾ ಆಯಿತು. ಆ್ಯಂಡ್ ಈ ಕಾನ್ಸೆಪ್ಟ್ನ ಶುರು ಮಾಡಿದ್ದು ಇವರೇ, ಕ್ಷಮಾ ಅಂತ, ಇಲ್ಲಿ ಸೆಂಟ್ರಲ್ ಇದ್ದಾರಲ್ಲ ಇವರು. ಎಲ್ರಿಗೂ ಕೂಡ ಒಂದು ರ್ಯಾಂಪ್ ವಾಕ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಎಸ್, ನಾನು ಕುಣಿಯೋದ್ರ ಜೊತೆಗೆ ಬೇರೆಯವ್ರನ್ನ ಕುಣಿಸೋದ್ರಲ್ಲ ಅದೇನೋ ಒಂದು ರೀತಿ ಖುಷಿ ನನಗೆ. ಆ್ಯಂಡ್ ಇಲ್ಲಿ ಕೆಲವರು ಅಯ್ಯೋ ಯಾರಾದರೂ ಏನಾರು ಅನ್ಕೊಂಡ್ಬಿಡ್ತಾರೆ ಅಂತ ಒಂದಿಷ್ಟಿರುತ್ತೆ, ಇನ್ನು ಕೆಲವರಿಗೆ ಮುಜುಗರ ಇರುತ್ತೆ. ಸೊ ನಾವು ಬರೀ ಹೆಣ್ಮಕ್ಳು ಅಷ್ಟೇ ಇರೋದು, ಏನಾಗಲ್ಲ ಅಂತ ನಾನೇ ಪ್ರತಿಯೊಬ್ಬರ ಹತ್ರ ಹೋಗಿ ಒಂದಿಷ್ಟು ಜನನ ಎಳ್ಕೊಂಡು ಕರ್ಕೊಂಬಂದು ಒಂದೆರಡು ಸ್ಟೆಪ್ ಹಾಕ್ಸೇ ಕಳಿಸ್ತೀನಿ. ಆ್ಯಂಡ್ ಕೆಲವರು ಮುಜುಗರ ಪಟ್ಕೊಂಡು ಬರೋದೇ ಇಲ್ಲ, ಅದರಲ್ಲಿ ನನ್ನ ಅತ್ತೆ ಕೂಡ ಒಬ್ಬರು. ಇನ್ನು ಕೆಲವರು ಪಾಪ ನನ್ನ ಕರೆಗೆ ಹೋಗೊಟ್ಟು ಬಂದು ಒಂದೆರಡು ಸ್ಟೆಪ್ ಹಾಕಿ ಖುಷಿ ಪಡಿಸ್ತಾರೆ. ಇದನ್ನು ಪ್ರತಿ ವರ್ಷ ಅಷ್ಟೇ ಪ್ರೋಗ್ರಾಮ್ ಎಂಡಲ್ಲಿ ಒಳ್ಳೆ DJ ಸಾಂಗಿಗೆ ಈ ರೀತಿ ಎಲ್ಲರೂ ಕುಣಿದ್ಬಿಡ್ತೀವಿ. ಆ್ಯಂಡ್ ಎಲ್ಲ ಹೇಳಿದೆ, ನಮ್ಮ ಲವಲವಿಕೆ ಪ್ರೋಗ್ರಾಮ್ ಬಗ್ಗೆ ಒಂದ್ಸರಿ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಎಸ್, ಇದನ್ನ ನಾವು 4 ವರ್ಷದ ಹಿಂದೆ ಈ ಕಾನ್ಸೆಪ್ಟನ್ನು ರೆಡಿ ಮಾಡ್ಕೊಂಡ್ವಿ. ಅದರಂತೆ ಪ್ರೋಗ್ರಾಮ್ ಅಂದಮೇಲೆ ಒಂದು ಸ್ಥಳಾವಕಾಶ ಬೇಕಾಗುತ್ತೆ, ಹಾಗೆ ಖರ್ಚು ವೆಚ್ಚ ನೋಡ್ಕೋಬೇಕಾಗುತ್ತೆ ಅಂತ ಬರುತ್ತಲ್ಲ. ಅದರಂತೆ ಫಸ್ಟ್ 2 years ಇಬ್ರು ಅವರು ಮನೆಯಲ್ಲೇ ಮಾಡ್ಕೊಂಡ್ರು. ಬೆಳಿಗ್ಗೆ ಸಹಸ್ರನಾಮ ಓದಿ ಮಧ್ಯಾಹ್ನದ ಮೇಲೆ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ನಡ್ಕೊಂಡು ಆ ದಿನ ಪೂರ್ತಿ ಸಖತ್ ಮಜದಲ್ಲೇ ಕಳೆದೋಯ್ತು. ಬಟ್ ಆಮೇಲೆ ಎಲ್ಲರಿಗೂ ಈ ಥರ ಮನೇಲೇ ನಡೆಸ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಸಮಸ್ಯೆ ಶುರುವಾಯಿತು. ಅಫ್ಕೋರ್ಸ್ ಕಷ್ಟ ಆಗುತ್ತೆ ಅಲ್ವಾ, ಎಲ್ಲರಿಗೂ ಆಗೋದಿಲ್ಲ. ಹಾಗಾಗಿ ಹೊರಗಡೆ ಯಾವ್ದಾದ್ರು ಒಂದು ಹಾಲಲ್ಲಿ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಈ ರೀತಿ ಹೊರಗಡೆ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅದರಂತೆ ಈ ಸರಿ ಕಳಿಸೋದ ನಮ್ಮ ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿಲಿ ಇಟ್ಕೊಂಡ್ಲಾಯ್ತು. ಏನಂತಾರೆ ಇದಕ್ಕೆ, ಏನಂತಾರೆ? ಗಿರ್ಗಿಟ್ಲೆ ಆಟನ ಆಯ್ತಾ, ಶುರು ಮಾಡಿದ್ದೀನಿ. ಈಗ ಇವರೊಬ್ರು ಬರ್ತಾರೆ, ನೋಡೋಣ. ಎಸ್, ಈ ಸರಿ ಸ್ಪಾನ್ಸರ್ಶಿಪ್ ಇವ್ರಿಗೆ ಗಾಯತ್ರಿ ಮಕ್ಕಳ ಮನೆ ಶ್ರೀಮತಿ ಗಾಯತ್ರಿ ಅಕ್ಕ. ಹಾಂ, ಬಾಯ್ ಮಾಡೋಣ. ಏನೇ ತಿಂಡಿ? ಬರೀ ಉಪ್ಪಿಟ್ಟು. ಏನು ಹೇಳು, ಕೇಸರಿ ಬಾತ್ ಹಾಕೊಂಬರ್ಲಿಲ್ವಾ? ನಂಗೆ ಇಷ್ಟ ಇಲ್ಲ. ಇಷ್ಟ ಆಗಲ್ಲ, ಸ್ವೀಟ್ ಇಷ್ಟ ಇಲ್ಲ. ಶೀಸ್ ರಮ್ಯಾ. ಹಾಯ್ ಮಾಡು, ನೀ ಫಸ್ಟ್ ಟೈಮ್ ಅಲ್ಲ ನನ್ನ ಬ್ಲಾಗಿಗೆ. ಮೈಕಿಲ್ಲ, ಏನು ಕೇಳುತ್ತೋ ಎಲ್ಲ ಗೊತ್ತಿಲ್ಲ. ಚಾನೆಲ್ ಇದೆ, ಯಾವುದು? ರಮ್ಯಾ MR ಕಳಸ ಅಂತ. ಇನ್ಸ್ಟಾಗ್ರಾಮಲ್ಲೂ ಇದೆ, ಯೂಟ್ಯೂಬಲ್ಲೂ ಇದೆ. ಓಕೆ, ನಮಗೊಂದು ಪ್ಲೇಟ್ ಉಪ್ಪಿನಕಾಯಿ. ಏನು ಸ್ವೀಟುಗಾಯ್ತು? 7 ಕಪ್. ಓಕೆ, 7. ಮಾಡ್ಕೊಂಡಿದ್ದು? ಅಯ್ಯೋ ಶಿವ, ಬಲೂನಿಂದ ಆಯ್ತಾ? ಈ ಥರ ಇರುತ್ತಾ? ಜೇ ಪಾಪ. ನಿನ್ನ ಹೆಸರು ಹೇಳು, ಬೇಗ 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 ಹೇಳು. ನೋಡಲಿ ಜುಟಿ ಮಾಮ. ಎಸ್, ವ್ಲಾಗ್ನ ಇಲ್ಲಿಗೆ ಮುಗಿಸೋಣವಾ? ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. See you soon. Bye.